ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ರೀ ಏನ್ ಲಕ್ಷ್ಮಿ ಇಷ್ಟೊಂದು ಖುಷಿಯಾಗಿದ್ಯಾ? ರೀ ಇದು ಅರ್ಚಕರು ಕೊಟ್ಟಿರೋ ಜಾತಕ ನಮ್ ಭಾವನಾ ಜಾತಕಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳತ್ತಂತೆ. ಮನೇಲಿ ಮಾತಾಡಿ ತಿಳಿಸಿ ಅಂದ್ರು. ದೇವ್ರೆ, ನನ್ನ ಕೆಲಸ ಹೋಗೋ ಅಷ್ಟರಲ್ಲಿ ಭಾವನಿಗೂ ಮದುವೆ ಆಗೋದ್ರೆ ಈ ತಂದೆ ಜವಾಬ್ದಾರಿಗೆ ಎಷ್ಟೋ ಭಾಗ ಮುಗೀತು ಅನ್ನೋ ತೃಪ್ತಿ ಸಿಗುತ್ತೆ. ಲಕ್ಷ್ಮಿ, ನಾನು ಕಣ್ಣು ಮುಚ್ಚೋದ್ರೊಳಗೆ ಭಾವನ ಮದುವೆ ಮುಗಿದೋಗ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ತೀನಿ ಕಣೆ. ನಕ್ಷತ್ರ ಜಾತಕ ಸರಿ ಇಲ್ಲ ಅಂತ ಅಕ್ಕಪಟ್ಟಿರೋ ಪಾಠ ಸಾಕು. ಇನ್ಮೇಲಾದ್ರೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಿದ್ದಾನೆ ಅಲ್ವೇನಾ? ಹೌದು, ಭಾವನಾ ತುಂಬ ನೊಂದಿದ್ದಾಳೆ. ವೆಂಕಿ ಹೇಳ್ದಾಗೆ ಎಲ್ಲರ ಥರ ಭಾವನಂಗೂ ಮದುವೆ ಆಗಿ ಅವಳದಿಂದ ಒಂದು ಜೀವನ ಶುರುವಾದರೆ ಅವಳು ಖುಷಿಯಾಗಿರ್ತಾಳೆ, ನಾವು ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಹೌದು ವೀಣಾ, ಭಾವನಾ ಅಕ್ಕಂಗೆ ಮದುವೆ ಆಗ್ಬಿಟ್ರೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಸೆಟ್ಲ್ ಆದ ಹಾಗೆ ಲೆಕ್ಕ ಅಲ್ವಾ ಬೇಬಿ? ಎಲ್ಲರೂ ಇಷ್ಟೊಂದು ಮಾತಾಡ್ತಿದ್ದೀರಾ. ನಾಳೆ ಅವಳನ್ನ ಮದುವೆ ಹಾಕಿ ಬಂದವರು ಆ ಮಗು ಯಾರ್ದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಎಲ್ಲರೂ ಮುಂದೆ ಆ ಮಗು ಇವಳನ್ನ ಅಮ್ಮ ಅಂತ ಕರೆದ್ರೆ ಹಾಗೇನು ಹೇಳ್ತೀರಾ? ಯೋಚನೆ ಮಾಡಿದ್ದೀರಾ? ಇದೆಲ್ಲ ನಿಮಗೆ ಅರ್ಥ ಆಗಲ್ಲ. ನಾನು ಇದನ್ನೆಲ್ಲ ಹೇಳಿಬಿಟ್ರೆ ನಾನು ಕೆಟ್ಟವನು ಅನ್ನೋದು ನಿಮ್ಮ ಲೆಕ್ಕಾಚಾರ. ಏನಾದರೂ ಮಾಡ್ಕೊಳ್ಳಿ. ಲಕ್ಷ್ಮಿ, ಭಾವನ ಜೊತೆ ನೀನು ಒಬ್ಬಳೇ ಮಾತಾಡು. ಯಾವುದೇ ಕಾರಣಕ್ಕೂ ಅವಳನ್ನ ಬಲವಂತ ಮಾಡಬೇಡ. ಈ ಸಂಬಂಧ ಅವಳಿಗೆ ಸಂಪೂರ್ಣ ಒಪ್ಪಿಗೆ ಅಂದ್ರೆ ನಾವು ಮುಂದುವರಿಯೋಣ. ಇಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಿಲ್ಸೋಣ. ಸರಿ ರೀ, ನಾನು ಮಾತಾಡ್ತೀನಿ. ರೀ, ಮಜ್ಜಿಗೆ ತಗೋ. ಮಜ್ಜಿಗೆ ಇಡ, ಯಾರಿಗೆ ಬೇಕು? ಏನ್ರಿ ಆಯ್ತು ನಿಮ್ಗೆ? ಅಲ್ಲ, ಈ ಮನೆಯವ್ರಿಗೆ ಸುಮ್ಮನೆ ಇರೋದಕ್ಕೆ ಬರೋದೇ ಇಲ್ವಾ? ಖರ್ಚು ಮಾಡೋದಕ್ಕೆ ಏನಾದ್ರು ಒಂದು ಹುಡುಕ್ತಾನೆ ಇರ್ತಾರೆ. ಅಂಥದ್ದು ಏನಾಯ್ತು ಈಗ? ಇನ್ನೇನೇ ಆಗಬೇಕು. ಈಗ ತಾನೇ ಜಾನ್ವಿ ಮದುವೆ ಆಗಿದೆ. ಈಗಲೇ ಭಾವನ ಮದುವೆ ವಿಷಯ ಬೇಕಾಗಿತ್ತಾ? ಈ ಜಾನ್ವಿ ಗಂಡ ಮದುವೆ ಖರ್ಚನ್ನ ಎಲ್ಲ ಅವನೇ ಹಾಕೊಂಡು ಮಾಡ್ಕೊಂಡ. ಈಗ ಭಾವನೆಗೂ ಅಂಥವನ್ನೇ ಸಿಗಬೇಕಲ್ಲ. ಎಲ್ಲ ಖರ್ಚು ನನ್ನ ತಲೆ ಮೇಲೆ ಬೀಳುತ್ತೆ. ರೀ, ಮನೇಲಿ ಎಲ್ಲರೂ ಸಂತೋಷದ ವಿಷಯ ಮಾತಾಡ್ತಿರುವಾಗ ನಿಮ್ದೇನ್ರಿ ಅಪಶಕುನ? ಏನು ಸಂತೋಷದ ವಿಷಯನೇ. ನಾನು ಈಗ ತಾನೇ ಲೋನ್ ಅಪ್ಲೈ ಮಾಡಿದ್ದೀನಿ. ಸೈಟ್ ರಿಜಿಸ್ಟರ್ ಮಾಡ್ಕೋಬೇಕು, ಮನೆ ಕಟ್ಟಬೇಕು. ಮನೆ ಕಟ್ಲಾ ಇಲ್ಲ ಈ ಮದುವೆಗೆ ಶೇರ್ ಕೊಡ್ಲಾ? ನನ್ನ ಲೆಕ್ಕ ತಪ್ಪೋಗುತ್ತೆ ಅಷ್ಟೇ. ಏನು ನೋಡ್ತಿದ್ಯಾ ಬಿದ್ಕ? ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಆಡೋ ನಿಮ್ಮಂಥವ್ರಿಗೆ ಏನು ಹೇಳಿ ಏನು ಪ್ರಯೋಜನ? ಬೇಬಿ,
ಅಮ್ಮ ಹೇಳಿದ್ದು ಇಷ್ಟು ಕರೆಕ್ಟ್ ಅಲ್ವಾ? ಭಾವನಕ್ಕಂಗೆ ಒಂದು ಮದುವೆ ಅಂತ ಆಗ್ಬಿಟ್ರೆ ಅವಳ ಲೈಫು ಸೆಟ್ಲ್ ಆಗ್ಬಿಡುತ್ತೆ. ಹರಿ, ನಾನು ನಿನಗೆ ಈ ವಿಷಯನೇ ಅವತ್ತಿಂದನೂ ಹೇಳ್ತಿರೋದು. ಅವ್ರಿಗೂ ಒಂದು ಮದುವೆ ಆಗಿ ಅವ್ರದ್ದೇ ಸಂಸಾರ ಅಂದರೆ ಚೆನ್ನಾಗಿರುತ್ತೆ. ಬಟ್ ಈ ಜಾತಕ ನಕ್ಷತ್ರ ಅಂತ ಮತ್ತೆ ಇಶ್ಯೂ ಆಗಿದ್ರೆ ಸಾಕು. ಬಾ ಕೂತ್ಕೊ. ನೀನು ಹೇಳ್ತಾ ಇರೋದು ಪರ್ಫೆಕ್ಟ್ ಆಗಿದೆ. ಆದರೆ ಪಾಪ ನಮ್ಮ ಅಕ್ಕ ಮೊದಲೆಲ್ಲ ಮದುವೆ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಳು. ಆಮೇಲೆ ಮದುವೆ ಸೆಟ್ ಆಯಿತು, ಆದರೆ ಆ ಹುಡುಗನೇ ತೀರ್ಕೊಂಡ್ಬಿಟ್ರು. ಅವ್ರ ಮನೆ ಮಗು ಇವಳದೆ ಮಗು ಅಂತ ಈ ಮನೆಗೆ ಬಂತು. ಮತ್ತೆ ಅವ್ರ ಮನೆಯವರು ಆ ಮಗುನ ಕರ್ಕೊಂಡು ಹೋಗ್ಬಿಟ್ರು. ಈಗ ಆ ಮಗು ಎಲ್ಲ ಸಿಕ್ಕಿ ತುಂಬ ಖುಷಿಯಾಗಿದ್ದಾಳೆ ನಮ್ಮಕ್ಕ. ಆದರೆ ನಾವು ಮತ್ತೆ ಮತ್ತೆ ಮದುವೆ ವಿಚಾರ ಎತ್ತಿ ಅಕ್ಕಂಗೆ ನೋವು ಕೊಡ್ತಾ ಇದ್ದೀವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಬಿ, ಅವ್ರಿಗೂ ಒಂದು ಮದುವೆ ಆಗಲೇಬೇಕಲ್ವಾ? ಎಷ್ಟು ದಿನ ಅಂತ ಈ ಥರ ಇರೋಕ್ಕೆ ಸಾಧ್ಯ? ಅವ್ರಿಗೂ ಹಿಂಸೆ, ಅತ್ತೆ ಮಾವಂಗೂ ಹಿಂಸೆ. ನೋಡೋಣ ಏನಾಗತ್ತೋ. ಮನೆಯಲ್ಲಿ ಎಲ್ಲರೂ ಮಾತಾಡಲಿ. ಅವಳ ಮದುವೆ ವಿಷಯ, ಅವಳ ನಿರ್ಧಾರ ಅವಳೇ ತಗೊಳ್ಳಿ. ದುಡ್ಕೊಳ್ಳ ಬೇಡ, ಇದು ತುಂಬ ಸಿಂಪಲ್ ಆಗ್ಬಿಟ್ಟು. ಕಲರ್ ಸ್ವಲ್ಪ ಡಲ್ ಆಯಿತು ಅನ್ಸುತ್ತೆ. ಇದೇನಿದು? ನನ್ನ ಚಿನ್ನು ಮರಿ ಆಗಲೇ ಪಾರ್ಟಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಅಯ್ಯೋ, ಏನು ರೆಡಿ ಆಗಿಲ್ಲ ಇನ್ನು. ಯಾವ ಸೀರೆ ಉಟ್ಕೊಳ್ಳೋದು ಅಂತ ನೋಡಿ ಅಷ್ಟು ಸೀರೆಗಳನ್ನ ಹಾಡ್ಕೊಂಡು ಯೋಚನೆ ಮಾಡ್ತಿದ್ದೀನಿ. ಕೊನೆಗೆ ಈ ಸೀರೆ ಸೆಲೆಕ್ಟ್ ಮಾಡಿದೆ. ಈ ಸೀರೆ ಓಕೆನಾ? ನನ್ನ ದೇವತೆ ಯಾವ ಸೀರೆ ಉಟ್ಕೊಂಡ್ರು ಸೊಗಸಾಗೆ ಕಾಣ್ತಾರೆ. ನೀವು ಉಡೋ ಬಟ್ಟೆಗೆ ನೀವು ಉಡೋದ್ರಿಂದ ಮೆರಗ್ ಬರುತ್ತೆ. ಅದೇ ಮತ್ತೆ ಬಿಟ್ರೆ ನನ್ನ ಹೊಗಳ್ತಾನೆ ಇರ್ತೀರಾ. ಅಲ್ಲ, ಈ ಸೀರೆ ಓಕೆನಾ ಹೇಳಿ? ದಿಸ್ ಇಸ್ ಪರ್ಫೆಕ್ಟ್. ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ, ನೀವು ರೆಡಿಯಾಗಿ. ರೀ, ಹೇಗೆ ಕಾಣಿಸ್ತಿದ್ದೀನಿ? ಈ ಸೀರೆ ನಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಸೌಂದರ್ಯ ದೇವತೆಯನ್ನು ಧಾರೆಗಿಳಿದು ಹಾಕಿ ಕಾಣಿಸ್ತಾ ಇದ್ದೀರ. ಇವತ್ತು ನನ್ನ ದೃಷ್ಟಿಯಿಂದ ನಿಮ್ಗೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.